ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ನಮ್ಮ ಜೊತೆ ಮಂಡ್ಯ ಉಸ್ತುವಾರಿ ಸಚಿವರಾದಂತೆ ಚಂದ್ರಸ್ವಾಮಿ ಅವರು ಇದ್ದಾರೆ. ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಇವತ್ತು ಪ್ರತಿಭಟನೆ ಮಾಡ್ತಾ ಇದೀರಿ, ಏನ್ ಸರ್ ಇದ್ರ ಉದ್ದೇಶ, ಏನ್ ಹೇಳ್ತೀರಾ ಸರ್? ಏನಿಲ್ಲ, ಅನಾವಶ್ಯಕವಾಗಿ ಒಂದು ಸಂವಿಧಾನಾತ್ಮಕವಾಗಿ ರಚನೆ ಆಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಡಿಸ್ಟರ್ಬ್ ಮಾಡ್ತಕ್ಕಂಥ ಏನು BJP ಮತ್ತು ಜನತಾದಳ ಒಂದು ಸಂಚಿದೆ. ಗವರ್ನರ್ ಅವರ ಸಂವಿಧಾನ ಹುದ್ದೆಯನ್ನು ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಅದರ ವಿರುದ್ಧವಾಗಿ ಪ್ರತಿಭಟನೆ ಮಾಡಿ ಕೂಡಲೇ 4 ಜನ ತನಿಖೆ ಮುಗಿದು ಪ್ರಾಸಿಕ್ಯೂಷನ್ಗೆ ಏನು ಗವರ್ನರ್ ಮುಂದೆ ಇದೆ, ಕುಮಾರಸ್ವಾಮಿಯವರು, ಶಶಿಕಲಾ ಜಿಲ್ಲೆಯವರು, ಜನಾರ್ದನ್ ರೆಡ್ಡಿಯವರು, ನಿರಾಣಿಯವರು ಅದನ್ನು ಮೊದಲು ಕೊಡಿ, ಈ ತನಿಖೆಗೆ ವಿಚಾರ ಅಲ್ಲದೆ ಇರ್ತಕ್ಕಂಥದ್ದನ್ನು ಮಾಡಿದ್ದೀರ. ಸರ್, ಮತ್ತೊಂದು ಕಡೆ ರಾಜೀನಾಮೆನ ಕೊಡಲೇಬೇಕು ಮೂಲಕ ಬಿಜೆಪಿ ಹಾಗೆ JDS ಆಗ್ರಹ ಮಾಡಿದ್ರು, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾನು ಮೊನ್ನೆ ಹೇಳಿದ್ದೆ, ಇದು ಸೆಲೆಕ್ಷನ್ ಮುಖ್ಯಮಂತ್ರಿ ಅಲ್ಲ, ಎಲೆಕ್ಟೆಡ್ ಮುಖ್ಯಮಂತ್ರಿ. ಅವ್ರು ಯಾರು ರಾಜೀನಾಮೆ ಕೇಳಕ್ಕೆ? ಇವ್ರದ್ದು ಏನು ಸಂಬಂಧ ಇದೆ ಈ ವಿಚಾರದಲ್ಲಿ? ಮಾನ್ಯ ಸಿದ್ದರಾಮಯ್ಯವ್ರಿಗೂ ಈ ವಿಚಾರಕ್ಕೂ ಸಂಬಂಧ ಇಲ್ಲದೆ ಇರೋ ವಿಚಾರ. ಏನೋ ವಿಚಾರವನ್ನು ಗಾಳಿಲಿ ಗುಂಡೊಡಿಯೋ ಥರ ಆಡಿದ್ರೆ ಅವ್ರ ಮಾತು ಕೇಳ್ಕೊಂಡು ರಾಜೀನಾಮೆ ಕೊಡಕ್ಕೆ 136 ಜನ ಗೆಲ್ಸಿರೋದು ರಾಜ್ಯದ ಜನ. ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ, ಪ್ರಶ್ನೆ ಇಲ್ಲ. ಇದಿಷ್ಟು ಮಂಡ್ಯ ಉಸ್ತುವಾರಿ ಸಚಿವರಾದ ಚಂದ್ರಸ್ವಾಮಿ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ನಂದೀಶ್, ಮಂಡ್ಯ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.